PA ಶೈಕ್ಷಣಿಕ ಟ್ರಸ್ಟ್ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ವಿಧಾನಸಭಾ ಅಧ್ಯಕ್ಷರು ಆದಂಥ ಶ್ರೀ UT ಖಾದರ್ ಅವರ, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರು ಆದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರ, ವಸತಿ ಸಚಿವರಾದಂಥ ಶ್ರೀ ಜಮೀರ್ ಅಹಮದ್ ಖಾನ್ ಅವರ, ರಾಜಕೀಯ ಕಾರ್ಯದರ್ಶಿಗಳಾದಂಥ ಶ್ರೀ ನಸೀರ್ ಅಹಮದ್ ಅವರ, ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರ, ಮೇಲ್ಮನೆಯ ಸದಸ್ಯರಾದಂಥ ಮಂಜುನಾಥ್ ಭಂಡಾರಿ ಅವರ, PA ಶೈಕ್ಷಣಿಕ ಸಂಸ್ಥೆಯ ವ್ಯವಸ್ಥಾಪಕ ಟ್ರಸ್ಟಿಗಳಾದಂಥ ಶ್ರೀ ಅಬ್ದುಲ್ಲಾ ಇಬ್ರಾಹಿಂ ಅವರ, NFIR ಯೂನಿವರ್ಸಿಟಿಯ ಕುಲಪತಿಗಳಾದಂಥ ಅಬ್ದುಲ್ಲಾ ಕುನಿ ಅವರ, ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಗೆಳೆಯರು, ಇವತ್ತು PA ಶೈಕ್ಷಣಿಕ ಟ್ರಸ್ಟ್ನ ವತಿಯಿಂದ PACE A1 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಉನ್ನತ ಅಧ್ಯಯನ ಕೇಂದ್ರದ ಶಿಲಾನ್ಯಾಸ, PACE ಟೈಡ್ ಪಾರ್ಕ್ ಮತ್ತು PACE ಸ್ಪೋರ್ಟ್ಸ್ ಅರೇನಾ ಇದರ ಶಿಲಾನ್ಯಾಸ ಹಾಗೂ PACE ಕೇರ್ಸ್ ಸಮುದಾಯ ಸೇವಾ ಯೋಜನೆಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ನಾನು ಎಲ್ಲ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇನೆ. ಏಕಕಾಲದಲ್ಲಿ 3 ಪ್ರಮುಖ ಯೋಜನೆಗಳಿಗೆ ಶಿಲಾನ್ಯಾಸ, ಒಂದು ಮಹತ್ವದ ಸಮುದಾಯ ಸೇವಾ ಉಪಕ್ರಮಕ್ಕೆ ಇಂದು ಚಾಲನೆ ಬರುತ್ತಿದೆ. ಇದನ್ನು ಸ್ಥಾಪನೆ ಮಾಡಿದವರು, ಈ ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ಡಾಕ್ಟರ್ BA ಇಬ್ರಾಹಿಂ ಹಾಜಿಯವರು. ಅವರು ಬಹಳ ದೂರದೃಷ್ಟಿ ಇಟ್ಟುಕೊಂಡು ಈ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಈಗ 36,000 ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವಿದ್ಯೆಯಿಂದ ಕೊಡ್ತಕ್ಕಂಥ ವಿದ್ಯಾಸಂಸ್ಥೆ ಇದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆಮೇಲೆ ಈ ವಿದ್ಯಾಸಂಸ್ಥೆಯಲ್ಲಿ ಒಳ್ಳೆ ಕಲೀಲಿಕ್ಕೆ ಒಳ್ಳೆ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಬಹಳ ಸಂತೋಷ. ವಿದ್ಯೆಯನ್ನು ಎಲ್ಲರೂ ಕಲಿಬೇಕು. ನಾವು ವಿದ್ಯಾವಂತರಾದ್ಮೇಲೆ ಸಮಾಜಕ್ಕೆ ನಾವು ಏನು ಕೊಡುಗೆಯನ್ನು ಕೊಡಬೇಕು ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಮ್ಗೆ ಎಂಥ ವಿದ್ಯೆ ಬೇಕಪ್ಪ ಈಗ ಅಂತಂದ್ರೆ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಬಹಳ ಸಂತೋಷ. ಅದ್ರ ಜೊತೆಗೆ ವೈಚಾರಿಕ ಮತ್ತು ವೈಜ್ಞಾನಿಕ ಮನೋಭಾವ ಇರ್ತಕ್ಕಂಥ ವಿದ್ಯೆ ಕಲಿಬೇಕು.
ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ವಿದ್ಯೆ ಆಗಲ್ಲ. ಬಹಳ ಜನ ವಿದ್ಯೆ ಕಲಿತವರು, ವಿದ್ಯಾವಂತರು, PhD ಮಾಡಿದವರು, ಡಾಕ್ಟರ್ ಇಂಜಿನಿಯರಿಂಗ್ಗಳು ಮಾಡಿರ್ತಕ್ಕಂಥವ್ರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ತಾರೆ. ಅವರು ಮತ್ತೆ ಸಮಾಜ ಜೊತೆ ರಾಜಿ ಮಾಡಬೇಕು ಅಂತಂದಾದ್ರೆ ನಾವು ಎಂತ ವಿದ್ಯೆ ಬೇಕಪ್ಪ ಅಂದ್ರೆ ವೈಚಾರಿಕತೆ ಇರಬೇಕು. ಮೂಢನಂಬಿಕೆಗಳನ್ನ ನಂಬಬಾರ್ದು. ಮೂಢನಂಬಿಕೆಗಳನ್ನ, ಅಂಧಶ್ರದ್ಧೆಯನ್ನ ಪಾಲನೆ ಮಾಡಬಾರ್ದು. ಅಂತ ವಿದ್ಯೆ ಇರಬೇಕು. ಅದು ಬಿಟ್ಬಿಟ್ಟು ನಾವು ಡಾಕ್ಟರ್ ಆಗಿರ್ತೀವಿ, ಇಂಜಿನಿಯರ್ಗಳಾಗಿರ್ತೀವಿ, ನೀನು ಯಾಕಪ್ಪ ಬಡವನಾಗಿದೆಯಾ, ನೀನು ಯಾಕೆ ಅವಿದ್ಯಾವಂತನಾಗಿದೆಯಾ, ನಿನ್ಗೆ ಯಾಕೆ ಮನೆ ಇಲ್ಲ, ಮಠ ಇಲ್ಲ ಅಂತಂತಂದ್ರೆ ನನ್ನ ಹಣೆ ಬರಹ ಏನ್ ಮಾಡೋದು ಸ್ವಾಮಿ ಅಂತ ನನ್ನ ಹಣೆ ಬರಹ. ಇದರಿಂದ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓದ್ಕೊಂಡು ಕೂಡ ನಾನು ಹಣೆ ಬರಹ ಅಂತ ಹೇಳಿದ್ರೆ ಅದು ವಿದ್ಯೆನೇ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿ ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ. ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧನೆ ಮಾಡಬೇಕು ಅಂತ ನಮ್ಮ ರಾಷ್ಟ್ರಕ್ಕೆ, ನಮ್ಮ ಜನರಿಗೆ ಹೇಳ್ತೀವಿ. ಆ ವೈವಿಧ್ಯತೆಯಲ್ಲಿ ಏಕತೆ ಇಲ್ಲದೆ ಹೋದರೆ ಪ್ರಯೋಜನ ಏನು? ಅಂತ ವಿದ್ಯೆ ಕಲಿತು ಅಂದ್ರೆ ಕಲಿಗರು ಬರೀ ವಿದ್ಯೆ ಅಕ್ಷರ ಬರೀತಕ್ಕಂಥದ್ದು, ಓದೋದು ಅಷ್ಟಕ್ಕೆ ವಿದ್ಯೆ ಅಲ್ಲ. ಅಥವಾ ಕೆಲಸಕ್ಕೆ ಸೇರ್ಕೊಳ್ತಕ್ಕಂಥದ್ದು, ಜೀವನ ಮಾಡತಕ್ಕಂಥದ್ದು ಅಷ್ಟೇ ವಿದ್ಯೆ ಅಲ್ಲ. ನಮ್ಮ ವಿದ್ಯೆ ಹೇಗಿರ್ಬೇಕಪ್ಪ ಅಂತಂದ್ರೆ ನಮಗೆ ವೈಚಾರಿಕತೆ ಇರಬೇಕು, ವೈಜ್ಞಾನಿಕತೆ ಇರಬೇಕು, ಮತ್ತೆ ನಮ್ಮ ಜಾತಿ ವ್ಯವಸ್ಥೆಗೆ ಪರಿಹಾರ ರೂಪದಲ್ಲಿ ಇರಬೇಕು. ಜಾತಿ ವ್ಯವಸ್ಥೆ ಈಗ ಸ್ವಾತಂತ್ರ್ಯ ಬಂದು 79 ವರ್ಷ ಆಯಿತು. 79 ವರ್ಷ ಆಯಿತು. ಸಂವಿಧಾನ ಬಂದು 75 ವರ್ಷ ಆಯಿತು. ಇನ್ನೂ ಕೂಡ ನಮಗೆ ವೈಚಾರಿಕತೆ ಬರದೇ ಹೋದರೆ, ವೈಜ್ಞಾನಿಕತೆ ಬರದೇ ಹೋದರೆ ಪ್ರಯೋಜನ ಏನಾಗ್ತದೆ? ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂತಂದ್ರೆ, ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ. ಕಾರಣ ಏನಪ್ಪ ಅಂತಂದ್ರೆ ಬಹುಸಂಖ್ಯಾತ ಜನರು ಶಿಕ್ಷಣದಿಂದ ವಂಚಿತರಾದರು. ಬಹುಸಂಖ್ಯಾತ ಜನ ಶಿಕ್ಷಣದಿಂದ ವಂಚಿತರಾದರು. ಆ ಕಾರಣದಿಂದ ಇವತ್ತು ಅಸಮಾನತೆ ನಿರ್ಮಾಣ ಆಗಿದೆ ಸಮಾಜದಲ್ಲಿ. ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥ ಕೆಲಸ ಆಗಬೇಕಲ್ಲ. ಅಸಮಾನತೆ ಸಮಾಜದಲ್ಲಿ ಇದ್ರೆ ಸ್ವಾತಂತ್ರ್ಯ ಬಂದೋದಕ್ಕೆ ಸಾರ್ಥಕ ಆಗಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ನಮಗೆ ಅಸಮಾನತೆ ಸಮಾಜದಲ್ಲಿ ಇರಬಾರ್ದು. ಸಂವಿಧಾನದಲ್ಲಿ ಏನು ಹೇಳಿದೆ? ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಪೀಠಿಕೆಯಲ್ಲಿ ಹೇಳಿದೆ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅಂತ ಹೇಳಿದೆ. ಅದರಿಂದ ನಾವು ಏನೇ ಕಲಿಯೋದ್ರ ಜೊತೆಗೆ ವೈಚಾರಿಕತೆ, ವೈಜ್ಞಾನಿಕತೆ ಬೆಳೀಬೇಕು. ಈ ಬೆಳೀತೆ ಹೋದ್ರೆ ಪ್ರಯೋಜನ ಆಗೋದಿಲ್ಲ. ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನೀವು ದೇಶ ವಿದೇಶಗಳಲ್ಲಿ ಎಲ್ಲರೂ ಕಲಿಸಿ ವಿದ್ಯೆಯನ್ನು, ನಮ್ಮ ದೇಶದಲ್ಲಾದ್ರೂ ಕಲಿಸಿ, ವಿದೇಶದಲ್ಲಾದ್ರೂ ಕಲಿಸಿ, ಎಲ್ಲರೂ ಕಲಿಸಿ. ಆದರೆ ಅವರು ಮಾನವನಾಗಿ ಬದುಕ್ತಕ್ಕಂಥ ವಿದ್ಯೆ ಆಗುತ್ತೆ. ಯಾವ ಧರ್ಮನೂ ಕೂಡ, ಅನೇಕ ಧರ್ಮಗಳಿದ್ದಾವೆ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ. ಯಾವ ಧರ್ಮನೂ ಕೂಡ ಇನ್ನೊಬ್ಬರನ್ನ ದ್ವೇಷಿ ಅಂತ ಹೇಳಲ್ಲ, ಇನ್ನೊಬ್ಬರನ್ನ ಪ್ರೀತಿಸಿ ಅಂತ ಹೇಳ್ತದೆ ಹೊರತು ವ್ಯಕ್ತಿಯನ್ನ ಪ್ರೀತಿಸಬೇಕೇ ಹೊರತು ದ್ವೇಷಿಸಬಾರದು.
ವಿದ್ಯಾರ್ಥಿಗಳಲ್ಲೂ ಕೂಡ ಈ ಮನೋಭಾವ ಬೆಳೆದರೆ ನಮ್ಮ ಸಮಾಜದಲ್ಲಿ ಅಸಮಾನತೆಯನ್ನು ತೊಲಗಿಸೋದು ಬಹಳ ಸುಲಭ ಆಗ್ತದೆ. ನಾವೆಲ್ಲರೂ ಕೂಡ ಮುಖ್ಯವಾಗಿ ಇದಕ್ಕೆ ಬಂದಾಗ ಮಾತ್ರ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಈ ಸಮಾಜ ನಿರ್ಮಾಣ ಮಾಡತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಗುರಿ. ಈಗ ಬದುಕ ವಿದ್ಯೆ ಕಲಿಯೋದು ಅಷ್ಟೇ, ಅದು ಕಲೀಲಿ, ಆದರೆ ವೈಚಾರಿಕತೆ ವೈಜ್ಞಾನಿಕತೆ ಅದನ್ನು ಕಲ್ತ್ಕೊಳ್ತಕ್ಕಂಥ ಕೆಲಸ ಆಗಬೇಕು ಬಯಸ್ತೇನೆ. ಅದರಿಂದ ನಿಮ್ಮ BA ಶೈಕ್ಷಣಿಕ ಟ್ರಸ್ಟ್ ಇದೆಯಲ್ಲ, ಇದಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಏನೇನು ಶಿಲಾನ್ಯಾಸಗಳನ್ನು ಮಾಡಿದ್ದೇವೆ, ಉದ್ಘಾಟನೆ ಮಾಡಿದ್ದೇವೆ, ಅವಕ್ಕೆಲ್ಲಕ್ಕೂ ಕೂಡ ಸಂತೋಷದಿಂದ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡಿ ಈ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತೇಳಿ ಆಶಿಸಿ ಮತ್ತೆ ಅವರ ದೂರದೃಷ್ಟಿ ಏನಿತ್ತು, PA ಇಬ್ರಾಹಿಂ ಹಾಜಿಯವರು ಅವರ ಕನಸೇನಿತ್ತು ಆ ಕನಸನ್ನು ನನಸು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮಗೆಲ್ಲ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.